ಹಾಯ್ ಎವ್ರಿವನ್, ಮೈ ನೇಮ್ ಇಸ್ ಶ್ರುತಿ. ನಾನು ಒಂದು MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪ್ಯಾಸಿವ್ ಇನ್ಕಮ್ನ ಅರ್ನ್ ಮಾಡಬೇಕು ಅಂತ ತುಂಬ ಟೈಮಿಂದ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಿದ್ದೆ ಈ ಕಂಪನಿ. ಇದು ಬಿಸ್ಗುರುಕುಲ್ ಅಂತ. ಇದು ಗೌರ್ಮೆಂಟ್ ಅಪ್ರೂವ್ಡ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇಲ್ಲಿ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ಸ್ಟೂಡೆಂಟ್ಸ್ ವರ್ಕ್ ಮಾಡ್ಬೋದು, ಹೌಸ್ ವೈಫ್ ವರ್ಕ್ ಮಾಡ್ಬೋದು, ಜಾಬ್ ಹೋಲ್ಡರ್ಸ್ ಕೂಡ ವರ್ಕ್ ಮಾಡ್ಬೋದು. ಈ ಸ್ಟೂಡೆಂಟ್ಸ್ಗೆ ಅಂದರೆ ಕಾಲೇಜಿಗೆ ಹೋಗ್ಬಂದು ಮಧ್ಯಾಹ್ನ ತುಂಬಾ ಟೈಮ್ ಇರುತ್ತೆ. ಆ ಟೈಮಲ್ಲಿ ವರ್ಕ್ ಮಾಡ್ಬೋದು. ಡೈಲಿ 2 ಅವರ್ಸ್ 3 ಅವರ್ಸ್ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಈ ಪ್ಲ್ಯಾಟ್ಫಾರ್ಮಲ್ಲಿ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಮತ್ತು ಹೌಸ್ ವೈಫು ಅಷ್ಟೇ, ಮನೇಲೂ ಕೆಲಸ ಇರುತ್ತೆ, ಆಚೆ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಾರಲ್ಲ ಅಂಥವರು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಕೋಬೋದು. ಮತ್ತು ಜಾಬ್ ಹೋಲ್ಡರ್ಸು ಅಷ್ಟೇ, ಈಗ 9 to 6 ಜಾಬ್ ಮಾಡಿ ಆಮೇಲೆ ಫ್ರೀ ಆಗಿರ್ತಾರಲ್ಲ ಅವರು ಕೂಡ ಈ ಕೆಲಸನ ಮಾಡ್ಕೋಬೋದು. ಇದಕ್ಕೆ ಏಜ್ ಲಿಮಿಟ್ ಇದೆಯಾ ಕೇಳಿದ್ರೆ, ಇದಕ್ಕೆ ಏಜ್ ಲಿಮಿಟ್ ಇದೆ. 14 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು 50 ಇಯರ್ಸ್ ಒಳಗೆ. ಇಷ್ಟು ಜನ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ಮತ್ತು ಬಿಸ್ಗುರುಕುಲ್ ಅಂತ ಹೇಳಿದ ಕೂಡಲೇ ಎಷ್ಟೊಂದು ಜನಕ್ಕೆ ಫೇಕ್ ಅಂತ ಅನ್ನಿಸ್ತಿರುತ್ತೆ. ಈಗ 10 ಜನ ಫೇಕ್ ಅಂತ ಹೇಳಿದ್ರೆ ಇನ್ನು 10 ಜನ ರಿಯಲ್ ಅಂತ ಹೇಳ್ತಾರೆ. ಇದು ಜೆನ್ಯೂನ್ ಅಂತ ಯಾರು ಹೇಳ್ತಾರೆ ಅಂದರೆ, ಅದರಲ್ಲಿ ನಿಜವಾಗ್ಲೂ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರು ಇದನ್ನು ರಿಯಲ್ ಅಂತ ಹೇಳ್ತಾರೆ. ಫೇಕ್ ಅಂತ ಯಾರು ಹೇಳ್ತಾರೆ ಅಂದರೆ, ಇವಾಗ ಆನ್ಲೈನ್ ಜಾಬ್ ಅಂತ ಕೂಡಲೇ ಎಲ್ಲರಿಗೂ ಒಂದು ಭಯ ಇರುತ್ತೆ. ಎಲ್ಲ ಫ್ರಾಡ್ ಇರ್ತಾರೆ, ಫೇಕ್ ಅಕೌಂಟ್ ಇರುತ್ತೆ, ಎಲ್ಲಿ ಹ್ಯಾಕ್ ಆಗಿಬಿಡ್ತೀವೋ ಅಂತ. ಆ ಥರ ಹ್ಯಾಕ್ ಆದವರು, ಫ್ರಾಡ್ ಇಂದ ಅವರು ಹ್ಯಾಕ್ ಮಾಡಿಸ್ಕೊಂಡಿರ್ತಾರಲ್ಲ, ಇಂಥವ್ರಿಗೆ ಅದು ಜೆನ್ಯೂನ್ ಅಂತ ಅನಿಸ್ತಾ ಇರಲ್ಲ. ಇದಕ್ಕೆ ನೀವು ಸೇರೋಕ್ಕೂ ಮುಂಚೆ ನನ್ನ ವಿಡಿಯೋ ನೋಡಾದ್ಮೇಲೂ ಅಷ್ಟೇ, ನೀವು ಒಂದ್ಸಲ ಇದ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ರಿಸರ್ಚ್ ಮಾಡಿಕೊಂಡೆ ನೀವು ಈ ಕೋರ್ಸ್ನ ತೊಗೊಂಡು ನೀವು ಈ ಪ್ಲ್ಯಾಟ್ಫಾರ್ಮಲ್ಲಿ ಅರ್ನಿಂಗ್ಸ್ನ ಮಾಡ್ಕೋಬೋದು. ನಾನು ಇಲ್ಲಿ 3 ಚೆಕ್ ಲಿಸ್ಟ್ನ ಹೇಳ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಫಸ್ಟ್ ಏನಂದರೆ, ನೀವು ಗೂಗಲಲ್ಲಿ ಹೋಗ್ಬಿಟ್ಟು www.bizgurukul.com ಅಂತ ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟ್ನ ಒಂದ್ಸಲ ರಿವ್ಯೂ ಮಾಡಿ. ಅದಕ್ಕೆ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ, ಇವಾಗ ಎಷ್ಟು ಜನ ಎನ್ರೋಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಒಂದು ಕಂಪನಿ ಫಿಸಿಕಲ್ ಅಡ್ರೆಸ್, ಲೊಕೇಶನ್ ಎಲ್ಲ ಎಲ್ಲಿದೆ, ಆ್ಯಂಡ್ ಕಂಪನಿ ಎಷ್ಟು ಇನ್ಕಮ್ನ ಜನ್ರೇಟ್ ಮಾಡ್ತಾ ಇದೆ, ಇಷ್ಟು ಪ್ಲ್ಯಾಟ್ಫಾರ್ಮ್ ಇನ್ಫಾರ್ಮೇಷನ್ನ ಫಸ್ಟು ಡೈರೆಕ್ಟಾಗಿ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ. ಇದು ಲೀಗಲ್ ಅಥವಾ ಇಲ್ಲೀಗಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಲೀಗಲ್ ಪ್ಲ್ಯಾಟ್ಫಾರ್ಮ್ ಆಗಿರೋದಕ್ಕೇ ಇದೆಲ್ಲ ಡೈರೆಕ್ಟಾಗಿ ಗೂಗಲಲ್ಲಿ ನಮಗೆ ಸಿಗೋಕ್ಕೆ ಸಾಧ್ಯ ಅಲ್ವಾ. ಇದು ಫಸ್ಟ್ ಚೆಕ್ ಲಿಸ್ಟ್ ನೀವು ಮಾಡಬೇಕಾಗಿರೋದು. ಆಮೇಲೆ ಸೆಕೆಂಡ್ ಒನ್ ಏನಂದರೆ, ನೀವು ಗೂಗಲ್ಗೆ ಹೋಗ್ಬಿಟ್ಟು mta.gov.in ಅಂತ ಸರ್ಚ್ ಮಾಡಿ. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಅಪ್ರೂವ್ಡ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ನೀವು ಗೂಗಲಲ್ಲಿ ಇದಕ್ಕೆ ನಿಮಗೆ ಸರ್ಟಿಫಿಕೇಟ್ ಎಲ್ಲ ಸಿಗುತ್ತೆ, ನೀವು ಅಲ್ಲೂ ಕೂಡ ನೋಡ್ಬೋದು. ಅಲ್ಲಿಗೆ mca.gov.inಗೆ ಹೋಗಿ MCA ಸರ್ವಿಸ್ಗೆ ಹೋಗಿ ಅಲ್ಲಿ LLP ಸರ್ವಿಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ LLP ಸರ್ವಿಸಲ್ಲಿ ನಿಮಗೆ ಬಿಸ್ಗುರುಕುಲ್ ನೇಮ್ನ ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಅಲ್ಲಿ ಕಂಪನಿ ನೇಮ್ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಶೋ ಆಗುತ್ತೆ ಈ ಕಂಪನಿ ಎಷ್ಟು ಜೆನ್ಯೂನು, ಇದಕ್ಕೆ ಏನೇನು ಅವಾರ್ಡ್ ಬಂದಿದೆ, ಎಷ್ಟು ಸರ್ಟಿಫಿಕೇಟ್ ಬಂದಿದೆ, ಆ್ಯಂಡ್ ಇದು ಈ ಪ್ಲಾಟ್ಫಾರ್ಮ್ ಏನರ ಬಗ್ಗೆ ಅಂತೆಲ್ಲ ಡೀಟೇಲ್ಸು ನಿಮ್ಗೆ ಅಲ್ಲಿ ನೋಡೋಕೆ ಸಿಗುತ್ತೆ. ಆ್ಯಂಡ್ ಥರ್ಡ್ ಚೆಕ್ ಲಿಸ್ಟ್ ಬಂದುಬಿಟ್ಟು, ನೀವು ಇದಕ್ಕೆ ಬಿಸ್ಗುರುಕುಲ್ಗೆ ಭಾರತೀಯ ಉದ್ಯೋಗ ಅವಾರ್ಡ್ 2023ಯಲ್ಲಿ ಬಂದಿದೆ ಡಾಕ್ಟರ್ ಭದ್ರಾ ಅವರಿಂದ. ಇದು ಪದ್ಮಶ್ರೀ ಅವಾರ್ಡು ಸಿಕ್ಕಿದೆ ಈ ಕಂಪನಿಗೆ. ನೀವು ಇದನ್ನು ಕೂಡ ಗೂಗಲಲ್ಲೇ ಚೆಕ್ ಮಾಡಿ ನೋಡ್ಬೋದು ಇದಕ್ಕೆ ಬಂದಿರೋ ಅವಾರ್ಡ್ ಏನು ಅಂತ. ಸೊ ಇದು 100% ಜೆನ್ಯೂನ್ ಆಗಿದೆ. ಬಿಸ್ಗುರುಕುಲಲ್ಲಿ 200+ ಟ್ರೈನರ್ಸ್ ಇದ್ದಾರೆ, 2 lakh+ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ. ಆ್ಯಂಡ್ ಇವಾಗ ಟ್ರೈನಿಂಗ್ ತೊಗೊಂಡು ತುಂಬ ಜನ ಅದರಲ್ಲಿ ವರ್ಕ್ ಮಾಡ್ತಾನೆ ಇದ್ದಾರೆ. ನೀವು ಈ ಇನ್ಫಾರ್ಮೇಷನ್ ಕೂಡ ನಿಮಗೆ ಗೂಗಲಲ್ಲೇ ನೋಡೋಕೆ ಸಿಗುತ್ತೆ. ನಿಮ್ಮ ರಿಸರ್ಚ್ನ ನೋಡಿ ಆಮೇಲೆ ಡಿಸೈಡ್ ಮಾಡಿ, ಓಕೆನಾ. ಮತ್ತು ಇದರಲ್ಲಿ ಬರೋ ಅಮೌಂಟು ಅಷ್ಟೇ, ಗೋರ್ಮೆಂಟು ಟ್ಯಾಕ್ಸ್ ಏನಿದೆ ಅದು ಕಟ್ಟಾಗಿಯೇ ನಮ್ಮ ಅಕೌಂಟಿಗೆ ಬರುತ್ತೆ. ಯಾಕಂದರೆ ಇದು ಗೌರ್ಮೆಂಟ್ ಅಂಡರಲ್ಲಿ ಇರೋದ್ರಿಂದ ನಮಗೆ ಟ್ಯಾಕ್ಸ್ನ ಕಟ್ಟಾಗಿ ಕಳಿಸ್ತಾರೆ. ಬಿಸ್ಗುರುಕುಲಲ್ಲಿ 2 ಮೇನ್ ವೇಸ್ ಏನು ಅಂದರೆ ಅರ್ನ್ ಮಾಡೋದಕ್ಕೆ. ಒನ್ ಇಸ್ ಫ್ರೀಲಾನ್ಸಿಂಗ್ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಆ್ಯಂಡ್ ಆಲ್ಸೋ ಓನ್ ಬಿಸ್ನೆಸ್ ಐಡಿಯಾ ಇಲ್ಲಿ ಹೇಳ್ಕೊಡ್ತಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ಬಿಸ್ನೆಸ್ ಮಾಡೋದಕ್ಕೆ ಏನೇನು ಬೇಕು, ಮತ್ತು ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅದೆಲ್ಲದನ್ನು ಹೇಳ್ಕೊಡ್ತಾರೆ. ಮತ್ತು ಸ್ಟಾಕ್ ಮಾರ್ಕೆಟ್ ಐಡಿಯಾನೂ ಹೇಳ್ಕೊಡ್ತಾರೆ. ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಪ್ರತಿಯೊಂದು ಐಡಿಯಾ ಹೇಳ್ಕೊಡ್ತಾರೆ. ಇಲ್ಲಿ ಫ್ರೀಲಾನ್ಸಿಂಗಲ್ಲಿ ನೋಡೋದಾದರೆ ಇಲ್ಲಿ 26 ಹೈ ಪೇಯಿಂಗ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಈ ಕೋರ್ಸ್ನ ಕಂಪ್ಲೀಟ್ ಮಾಡಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಎಕ್ಸಾಂಪಲ್ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಗೂಗಲ್ ಆ್ಯಡ್, ಇಮೇಲ್, FB ಆ್ಯಡ್ ರನ್ ಮಾಡೋದು, ಮತ್ತು SEO ಆ್ಯಂಡ್ AI ಕೂಡ ಹೇಳ್ಕೊಡ್ತಾ ಇದ್ದಾರೆ ಇವಾಗ. ಈ ಟ್ರೈನಿಂಗ್ಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಸರ್ಟಿಫಿಕೇಟ್ನ ತೊಗೋಬೋದು. ಆ್ಯಂಡ್ ಪ್ರಾಜೆಕ್ಟ್ನ ಎಲ್ಲ ಹೇಗೆ ತೊಗೊಳ್ಳೋದು, ಆಫ್ಟರ್ ಟ್ರೈನಿಂಗು ನಾವು ಹೇಗೆ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು, ಇದೆಲ್ಲನೂ ತುಂಬ ಬೇಸಿಕ್ಕಿಂದನೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಅದರ ಮೇಲೆ ಪೇಮೆಂಟ್ ಮಾಡ್ತಾರೆ. ಇಲ್ಲಿ ನಿಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ, ಮಂತ್ಲಿ ಪೇಮೆಂಟ್ ಅಲ್ಲ, ಬೈ ವೀಕ್ಲಿ ಇರುತ್ತೆ.
ನೀವು ಬೇಕಿದ್ರೆ ಗೂಗಲ್ಲಿ ಸರ್ಚ್ ಮಾಡಿ ನೋಡಿ, ಆ್ಯಸ್ ಎ ಫ್ರೀಲಾನ್ಸರ್ ಹೌ ಮಚ್ ಇಂಡಿಯನ್ ಮಾರ್ಕೆಟಲ್ಲಿ ಅರ್ನ್ ಮಾಡೋದು ಅಂತ. ಲ್ಯಾಕ್ಸ್ ಆ್ಯಕ್ಚುಲಿ ಅರ್ನ್ ಮಾಡ್ಬೋದು. ಕೋರ್ಸ್ನ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ಪಡಿತೀರಲ್ಲ, ಆಲ್ ಓವರ್ ಇಂಡಿಯಾ ಅವೈಲೇಬಲ್ ಇದೆ ಅದು. ವಿಚ್ ಮೀನ್ಸ್ ನೀವು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಹೊರಗಡೆ ಕಂಪ್ನಿಲಿ ಕೂಡ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬೇಸ್ ಮೇಲೂ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೋದು. ಇಷ್ಟು ಫ್ರೀಲಾನ್ಸಿಂಗ್ ಬಗ್ಗೆ. ಟೆಕ್ನಿಕಲ್ ಸ್ಕಿಲ್ಸ್ ಮೇಲೂ ನೀವು ಇದರಲ್ಲಿ ಇಟ್ಕೊಂಡು ವರ್ಕ್ ಮಾಡ್ಬೋದು. ಇನ್ನು ಈಸಿ ವೇಯಲ್ಲಿ ವರ್ಕ್ ಮಾಡಬೇಕು, ಜಾಸ್ತಿ ಮನಿ ಬೇಕು ಅಂದರೆ ತುಂಬ ಕಮ್ಮಿ ಟೈಮಲ್ಲಿ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. ಇಲ್ಲಿ ಡೈರೆಕ್ಟ್ ಕಂಪ್ನಿಗೆ ನಾವು ವರ್ಕ್ ಮಾಡಬೇಕು. ಬಿಸ್ಗುರುಕುಲ್ ಕಂಪನಿ ಕಡೆಯಿಂದ ನಮಗೆ ಡೈರೆಕ್ಟಾಗಿ ಪೇಮೆಂಟ್ ಬರುತ್ತೆ. ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಈಗ ಸೋಪು ಶಾಂಪು ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರೋದು ಆ ಥರ ಅಲ್ಲ. ಇದು ಕಂಪನಿ ಪ್ರಾಡಕ್ಟ್ಸ್ನ ನಾವು ಸೇಲ್ ಮಾಡೋದು. ಅವರು ಹೇಳ್ಕೊಡ್ತಾರೆ ಹೇಗೆ ಏನು ಮಾಡಬೇಕು ಅಂತ. ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನಾವು ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದು. ನಾವು ಹೇಗೆ ಪ್ರಾಜೆಕ್ಟ್ ತೊಗೊಳ್ತೀವಿ, ನಾವು ಹೇಗೆ ವರ್ಕ್ ಮಾಡ್ತೀವಿ ಅದರ ಮೇಲೆ ಅವ್ರು ನಮಗೆ ಕಮಿಷನ್ ಕೊಡ್ತಾ ಬರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಮಾರ್ಕೆಟಲ್ಲಿ ಒಂದು ಸೋಪ್ ಶಾಂಪು ಏನಾದ್ರು ಸೇಲ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ಒಂದು 100 ರೂಪೀಸ್ ಇದ್ದರೆ ನಿಮಗೆ ಸಿಗೋದು ಅದರಲ್ಲಿ ಬರೀ 10 ರೂಪೀಸ್ ಅಷ್ಟೇ. ಬಟ್ ಇದು ಹಾಗಲ್ಲ, ಇದು ನಿಮಗೆ 70% ಕೂಡ ಕಮಿಷನ್ ಸಿಗುತ್ತೆ. ಎಲ್ಲೂ ಇಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ 70% ಕಮಿಷನ್ನು ಎಲ್ಲೂ ಕೊಡ್ತಾ ಇಲ್ಲ, ಬಿಸ್ಗುರುಕುಲಲ್ಲಿ ಮಾತ್ರ ಕೊಡ್ತಾ ಇರೋದು. ನೀವು ಅದನ್ನು ಬೇಕಾದರೆ ಗೂಗಲಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ ಎಷ್ಟು % ಕಮಿಷನ್ ಕೊಡ್ತಾರೆ ಏನು ಅಂತ. ನಿಮ್ಗೆ ಹಂಗೂ ಬೇಕಂದರೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿನೂ ಕೇಳ್ಬೋದು. ಬೇಕಾದರೆ ನನ್ನ ಹತ್ರ ಕೇಳಿ ನಂಬರ್ನ, ನಾನು ಕಸ್ಟಮರ್ ಕೇರ್ ನಂಬರ್ನ ನಿಮಗೆ ಕೊಡ್ತೀನಿ. ಇದೆಲ್ಲ ಕೋರ್ಸಸ್ಸು, ಇದೆಲ್ಲ ಬಂಡಲ್ಸು, ಇದರಲ್ಲಿ ನಾವು ಕೋರ್ಸಸ್ನ ತೊಗೋಬೇಕಾಗುತ್ತೆ. ಇದೆಲ್ಲ ಕಂಪನಿ ಕೋರ್ಸಸ್ಸು, ಇದರಲ್ಲಿ ನಾವು ಟ್ರೈನಿಂಗ್ನ ತೊಗೊಂಡು ಇದರಲ್ಲಿ ನಾವು ಅರ್ನ್ ಮಾಡ್ಕೋಬೋದು. ಇಲ್ಲಿ ನಾನು ಸಜೆಸ್ಟ್ ಮಾಡ್ತಿರೋದು ಏನಂದರೆ ಫಿನಾನ್ಸ್ ಮಾಸ್ಟರಿ ಬಂಡಲ್ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಸ್ಕಿಲ್ಸು ಇದರಲ್ಲೇ ಇದೆ. ನಿಮ್ಗೆ ಕೇಳ್ಬೋದು ಈ ಕೋರ್ಸಸ್ನ ಕಲ್ತ್ಕೊಳ್ಳೋಕ್ಕೆ ಏನಾದರೂ ಪೇ ಮಾಡಬೇಕಾ ಅಥವಾ ಇದು ಫ್ರೀನಾ ಅಂತ. ಡೆಫಿನೆಟ್ಲಿ ನೀವು ಪೇ ಮಾಡಲೇಬೇಕು. ಇವಾಗ ನೀವು ಸ್ಕೂಲ್ಸು ಕಾಲೇಜ್ಗೆಲ್ಲ ಸೇರ್ಕೊಳ್ತಾ ನೀವು ಪೇ ಮಾಡಿದ್ನಂತ ನೀವು ಎಲ್ಲ ಕಲ್ತ್ಕೊಳ್ಳೋದು ಸೇರ್ಕೊಳ್ಳೋದು ಇದು ಒಂದು ಅದೇ ಥರನೇ. ಇದು ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರಾಯಿತು, ನಿಮಗೆ ಇದು ಲೈಫ್ ಲಾಂಗ್ ಆ್ಯಕ್ಸಸ್ ಇರುತ್ತೆ. ಲೈಕ್ ಇವಾಗ ಒಂದು ಸ್ಕಿಲ್ನ ಕಲ್ತ್ಕೋತೀರಾ, ಅದ್ರ ಮೇಲೆ ಒಂದು ವರ್ಕ್ ಮಾಡ್ತೀರಾ ಒಂದು 6 ಮಂತ್ಸು, ಆಮೇಲೆ ಅನ್ಸುತ್ತೆ ನಿಮಗೇನೋ ಜಾಸ್ತಿ ಅರ್ನಿಂಗ್ಸ್ ಬೇಕು, ಜಾಸ್ತಿ ಸ್ಕಿಲ್ ಬೇಕು ಅಂತ. ಆಮೇಲೆ ನೀವು ಈ ಕೋರ್ಸ್ನ ನೀವು ಇದರಲ್ಲಿ ಒಂದ್ಸಲ ಎನ್ರೋಲ್ ಆಗಿರ್ತೀರಲ್ಲ, ಮತ್ತು ಇದರಲ್ಲಿ ಹೋಗಿ ನೀವು ಇನ್ನೊಂದು ಕಲ್ತ್ಕೋಬೋದು. ಇದು ವ್ಯಾಲಿಡಿಟಿ ಆ ಥರ ಏನೂ ಇಲ್ಲ. 2 ಮಂತ್ಸು 3 ಮಂತ್ಸು 6 ಮಂತ್ಸು ಇಷ್ಟೇ ಇರೋದು, ಆಮೇಲೆ ಎಕ್ಸ್ಪೈರಿ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ನೀವು ಯಾವಾಗ ಬೇಕಾದರೂ ಅವಾಗ ಈ ವರ್ಷ ಒಂದು ತೊಗೊಂಡು ನೆಕ್ಸ್ಟ್ ಇಯರ್ ಇನ್ನೊಂದು ತೊಗೊಂಡು ಯಾವಾಗ ಬೇಕಾದ್ರೂ ಕಲ್ತ್ಕೋಬೋದು. ಅಷ್ಟೊಂದೇ ಆ್ಯಕ್ಸಸ್ ಇರುತ್ತೆ. ನಾನು ಸಜೆಸ್ಟ್ ಮಾಡ್ತಾಯಿದ್ದು ಫಿನಾನ್ಸ್ ಮಾಸ್ಟ್ರಿ ಕೋರ್ಸು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಕಿಲ್ಸು ಬಂದುಬಿಡುತ್ತೆ ಇದರಲ್ಲೇ. ಇದು ಕಂಪನಿ ಕಡೆಯಿಂದ ನಿಮಗೆ 19,999 ಸಿಗುತ್ತೆ. ಬಟ್ ನಾನು ನನ್ನ ಕೂಪನ್ ಕೋಡ್ ಹಾಕಿ ನಿಮಗೆ ಡಿಸ್ಕೌಂಟ್ ಮಾಡಿಸಿ ಕೊಡ್ತೀನಿ, ಇದು 14,999 ಸಿಗುತ್ತೆ. ಆ್ಯಂಡ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಆದರೆ ಕಂಪನಿ ಕಡೆಯಿಂದ 16,000 ಸಿಗುತ್ತೆ. ಬಟ್ ನನ್ನ ಕೂಪನಿಂದ ನಾನು ಡಿಸ್ಕೌಂಟ್ ಮಾಡಿಸಿ 10,999 ನಾನು ಕೊಡಿಸ್ಬೋದು. ಬಟ್ ಫಿನಾನ್ಸ್ ಮಾಸ್ಟರ್ ತೊಗೊಂಡ್ರೆ ಸ್ವಲ್ಪ ಬೆಸ್ಟ್ ಅಂತ. ಯಾಕೆ ಅಂದರೆ ಇದು ಯಾವಾಗಲೂ ಆ್ಯಕ್ಸಸ್ ಇರುತ್ತೆ, ಮತ್ತೆ ಕೋರ್ಸಸ್ನ ಬೈ ಮಾಡೋ ಅವಶ್ಯಕತೆ ಇರಲ್ಲ. ಇನ್ಫ್ಲುಯೆನ್ಸ್ ಮಾಸ್ಟರ್ ಸ್ವಲ್ಪನೇ ಕೋರ್ಸ್ ಬರುತ್ತೆ, ಅದು ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ಹೊಸದಾಗಿ ಪೇ ಮಾಡಿಬಿಟ್ಟು ಮತ್ತೆ ಬೈ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಒನ್ ಟೈಮ್ ನೀವು ಪೇ ಮಾಡಿದ್ರೆ ಸಾಕು. ಇದರಲ್ಲಿ ಫಿನಾನ್ಸ್ ಮಾಸ್ಟರ್ ನಿಮಗೆ ಆಲ್ಮೋಸ್ಟ್ ಎಲ್ಲದು ಇದರಲ್ಲಿ ಕವರ್ ಆಗುತ್ತೆ. ಸ್ಟಾಕ್ ಮಾರ್ಕೆಟಿಂದ ಹಿಡಿದು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ತನಕ ನಿಮ್ಗೆ ಎಲ್ಲದು ಕ್ಲಿಯರಾಗಿ ಹೇಳ್ಕೊಡ್ತಾರೆ. ನೀವು ಇಲ್ಲಿದು ಗೌರ್ಮೆಂಟಿಂದ ಅಪ್ರೂವ್ ಆಗಿರೋ ಸರ್ಟಿಫಿಕೇಟ್ನು ನೋಡ್ಬೋದು. ಇಲ್ಲಿ ಆ್ಯಕ್ಚುಲಿ ಅಷ್ಟು ಕ್ಲಾರಿಟಿ ಇಲ್ಲ, ನಾನು ಝೂಮ್ ಮಾಡ್ತೀನಿ ನೋಡಿ, ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ. ಡೈರೆಕ್ಟ್ ನೀವು ಗೂಗಲಲ್ಲೇ ಹೋಗ್ಬಿಟ್ಟು ನೋಡ್ಬೋದು. ಇಲ್ಲಿ ಓದೋಕ್ಕೆ ನಿಮಗೆ ಕಾಣಿಸಲ್ಲ, ಇದು ಪಿಕ್ಚರ್ ಸ್ವಲ್ಪ ಬ್ಲರ್ ಆಗಿದೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ನೋಡಿ, ಸರ್ಟಿಫಿಕೇಟ್ ಆಫ್ ಬಿಸ್ಗುರುಕುಲ್ ಅಂತ ಕೊಟ್ಟರೆ ನಿಮ್ಗೆ ಇಲ್ಲಿ ಅವ್ರಿಗೆ ಬಂದಿರೋ ಸರ್ಟಿಫಿಕೇಟು ಅವಾರ್ಡ್ಸು ಎಲ್ಲದೂ ಬಂದುಬಿಡುತ್ತೆ. ನೀವೇನಾದರೂ ಇದಕ್ಕೆ ಎನ್ರೋಲ್ ಆಗಿ ವರ್ಕ್ ಮಾಡಬೇಕು ಅಂತಿದ್ದರೆ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲೂ ನೀವು ಮೆಸೇಜ್ ಮಾಡ್ಬೋದು. ಎನಿ ಕ್ವೇರಿ ಎನಿ ಡೌಟ್ಸ್ ಇದ್ದರೂ ನನಗೆ ಯಾವ ಟೈಮಲ್ಲಿ ಬೇಕಾದರೂ ಪಿಂಗ್ ಮಾಡಿ. ಥ್ಯಾಂಕ್ ಯು.